ಮೈಸೂರಿನ ಪ್ರತಿಷ್ಠಿತ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇನ್ನರ್ವಿಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ ವಿಶೇಷವಾಗಿ ಮಹಿಳೆಯರಿಗಾಗಿ ಸ್ವಾವಲಂಬಿ ಜೀವನ ನಡೆಸುವುದು ಹಾಗೂ ಪ್ರೇರೇಪಿಸುವುದರಲ್ಲಿ ಅವರ ಮೊದಲ ಆದ್ಯ ಕರ್ತವ್ಯವಾಗಿರುತ್ತದೆ. ಮೈಸೂರಿನ ಆರ್ಯನ್ ಕಿಡ್ಸ್ ಸ್ಕೂಲ್ನಲ್ಲಿ 10 ಜನ ಮಹಿಳಾ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ವಿಶೇಷವಾಗಿ ಪುರಸ್ಕರಿಸಲಾಯಿತು ಹಾಗೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು. ಈ ಸಾಲಿನ ಅಧ್ಯಕ್ಷರಾದ ಪ್ರೇಮರವಿರವರು ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಸ್ವಾವಲಂಬಿ ಜೀವನ ನಡೆಸಲು ತಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಪ್ರಾಮಾಣಿಕೆಯಿಂದ ಸೇವೆ ಸಲ್ಲಿಸಿದಾಗ ಮಾತ್ರ ಪ್ರತಿಯೊಬ್ಬರು ಕೂಡ ತಮ್ಮ ಕಾರ್ಯದಲ್ಲಿ ಯಶಸ್ವಿಯನ್ನು ಕಾಣಬಹುದಾಗಿರುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪ್ರತಿಭಾ ಹಾಗೂ ಕಾರ್ಯದರ್ಶಿಯಾದ ಅನ್ಸು ಅಗರವಾಲ್ ಹಾಗೂ ಶಾಲೆಯ ಮುಖ್ಯಸ್ಥರಾದ ಚೈತ್ರ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಾಗಿದ್ದರು. ನನಗೆ ಪ್ರೇಮ ಮೇಡಮ್ ಅವರು ನಮ್ಮನ್ನ ವಿನ್ನರ್ವಿಲ್ ಗೋಲ್ಡ್ ಮೈಸೂರು ಗೋಲ್ಡ್ ವತಿಯಿಂದ ನಮಗೆ ಇಲ್ಲಿ ಕರೆದಿ ಸನ್ಮಾನಿಸಿದ್ದಾರೆ. ಪ್ರೇಮ ಮೇಡಮ್ ಮತ್ತು ಸುಧಾ ಮೇಡಮ್ ಅವ್ರಿಗೆ ದೇವರ ಆಯುಷ ಆರೋಗ್ಯ ಕೊಟ್ಟು ಅವ್ರ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ, ಇದೇ ಥರ ಒಳ್ಳೆ ಕಾರ್ಯಗಳನ್ನ ಮಾಡಿ ನಮ್ಮಂಥವ್ರನ್ನ ಗುರುತಿಸ್ಕೊಡ್ಲಿ ಅಂತ ಕೇಳ್ಕೊತೀನಿ ಸರ್. ಈ ಮೂಲಕ ಆಟೋ ಬಗ್ಗೆ ಹೇಳಮ್ಮ ಒಂದೆರಡು. ಸರ್, ನಾನು ಫಸ್ಟು ಬಂದಿದ್ದು ಆಟೋ ಓಡಿಸ್ಕೊಂಡು ಸರ್. ಆಟೋ ಓಡಿಸ್ತಾ ನನಗೆ ಪಟ್ಟಣ ಪಂಚಾಯತಿಯವರು ನನ್ನ ಗುರುತಿಸಿ ಆಟೋಯಿಂದ ನನಗೆ ಕಸ ರವಾನೆ ಮಾಡೋ ಟಾಟಾ ಎಸಿಗೆ ನನ್ನ ಕರ್ಕೊಬಂದರು. ಆಗ ಶ್ರೀಧರ್ ಸರ್ ಇದ್ದರು, ಅವರು ಕೆಲಸ ಕೊಟ್ಟು ಮಾಡ್ತಿದ್ದಾರೆ. ಈಗ 2 ವರ್ಷ ಆಯಿತು ಸರ್, ನಾನು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗಲೂ ಕೂಡ ಸರ್ ಆಟೋ ಕಲಿಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದರೆ ಸರ್ ನಾನು ಹೇಳ್ಕೊಡ್ತೀನಿ. ಮಹಿಳೆಯರಿಗೆ ಮಾತ್ರ ಸರ್. ನನ್ನದು ಕಾಂಟ್ಯಾಕ್ಟ್ ಇದೆ ನಂಬರು 9380767258 ರೇಣುಕಾ ಅಂತ ಸರ್, ರಮಾಬಾಯಿ ನಗರ. ಯಾರು ಆಸಕ್ತಿ ಇರೋರು ಬಂದರೆ ಖಂಡಿತ ನಾನು ಕ್ಲಾಸ್ ಕೊಡ್ತೀನಿ ಸರ್. ನಮಸ್ಕಾರ, ನನ್ನ ಹೆಸರು ಪಾರ್ವತಿ, ಪೌರ ಕಾರ್ಮಿಕಳಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮನ್ನು ಗುರುತಿಸಿ ಪ್ರೇಮ ಮೇಡಮ್ ಅವರು ನಮ್ಮನ್ನು ಕರೆದು ಇನ್ನರ್ವಿ ಕ್ಲಬ್ಬಲ್ಲಿ ನಮಗೊಂದು ಸನ್ಮಾನ ಇಟ್ಕೊಂಡಿದ್ದಾರೆ. ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಮೇಡಮ್ ಅವ್ರನ್ನ, ಪ್ರೇಮ ಮೇಡಮ್ ಅವ್ರನ್ನ, ಅವ್ರ ಕುಟುಂಬನ ದೇವ್ರ ಆಯುಸ್ಸು ಆರೋಗ್ಯ ಕೊಟ್ಟು ತುಂಬ ಚೆನ್ನಾಗಿ ಕಾಪಾಡ್ಕೊಂಬರಲಿ. ಯಾಕಂದರೆ ನಮ್ಮಂಥವ್ರನ್ನ ಗುರುತಿಸಿ ಅವ್ರು ಕರ್ಕೊಂಬಂದಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಅಂತ ವಿಷಯ. ಯಾಕಂದರೆ ನಮ್ಮನ್ನು ಕಸದವರು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ನಮ್ಮನ್ನು ಕಡೆಗಣಿಸ್ತಾರೆ. ಆದರೂ ಕೂಡ ಮೇಡಮ್ ಅವರು ನಮ್ಮ ಜೊತೆಯಲ್ಲಿ ಊಟ ಮಾಡಬೇಕು ಅಂತ ಹೇಳಿದಾರಲ್ಲ, ನಮಗೆ ನಿಜವಾಗ್ಲೂ ದುಃಖಕರ ವಿಷಯನೇ. ಯಾಕಂದರೆ ನಮ್ಮನ್ನು ಗುರುತಿಸಿ ನಮ್ಮ ಜೊತೆನೇ ಊಟ ಮಾಡಬೇಕಂತ ಹೇಳ್ತಾ ಇದ್ದಾರಲ್ಲ, ನಮಗೆ ನಿಜವಾಗ್ಲೂ ನಮಗೆ ಹೃದಯವಾಗಿ ನಮ್ಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದ್ರೆ ಆ ಮೇಡಮನ್ನು ಆಯುಷ್ಯ ಆರೋಗ್ಯ ಕೊಟ್ಟು ಆ ಭಗವಂತ ಚಾಮುಂಡೇಶ್ವರಿ ಚೆನ್ನಾಗಿ ಕಾಪಾಡಲಿ. ಇಲ್ಲಿ ನಡೆಸ್ತಾರೆ ಅಂತ ಎಲ್ಲರಿಗೂ ಕೂಡ ಎಲ್ಲ ಮೇಡಮ್ಗಳು ಬಂದಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ನಾನು ಅದೇ ರೀತಿಯಲ್ಲಿ ನನ್ನ ಮಹಾನಗರ ಪಾಲಿಕೆ ಮೈಸೂರಿಂದ ನನ್ನನ್ನು ಗುರುತಿಸಿ ಸಿಂಗಾಪುರಕ್ಕೆ ಕಳಿಸಿ ಕ್ಲೀನ್ ಸಿಟಿ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನು ನನಗೆ ಕಲಿಸ್ಕೊಟ್ಟಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಮೈಸೂರಲ್ಲಿ ಕೂಡ ಆಗಬೇಕು ಅನ್ನೋದೇ ನಮ್ಮ ಆಸೆ. ಅದೇ ರೀತಿಯಾಗಿ 6 ಗಂಟೆಗೆ ಬಂದು ನಾವು ಎಷ್ಟು ಸ್ವಚ್ಛ ಮಾಡ್ತಾ ಇರ್ತೀವಿ, ಅದೇ ರೀತಿನ ನೀವು ಅಲ್ಲಿ ಕಲ್ತಿರೋಂಥ ವಿಷಯಗಳನ್ನ ಇಲ್ಲೂ ಸಹ ಹೇಳ್ತಾ ಇದ್ದೀನಿ. ಈ ರೀತಿ ಇರಬೇಕು, ಈ ರೀತಿ ಹಸಿ ಕಸ ಒಣ ಕಸ ಎಲ್ಲನೂ ಇಂಗಿಡಿಸಿ ಕೊಡಬೇಕು. ನೀವು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ನಾವು ಸಹಕಾರ ಮಾಡಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಇಷ್ಟೇ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಈ ದಿನ ಪೌರ ಕಾರ್ಮಿಕರ ದಿನ ಅಂತಲೇ ಮಾಡಿದ್ದೀವಿ, 10 ಜನಕ್ಕೆ ಮಾಡಿದ್ದೀವಿ. ಅದರಲ್ಲಿ ಇಬ್ಬರಿಗೆ, ಪಾರ್ವತಿ ಮತ್ತು ರೇಣುಕಾ ಅಂತ ಇಬ್ಬರಿಗೆ ಸನ್ಮಾನ ಮಾಡಿದ್ದೀವಿ. ಪಾರ್ವತಿ ಅನ್ನೋರು ಮೈಸೂರಲ್ಲಿ ಸೆಲೆಕ್ಟ್ ಆಗಿ ಕ್ಲೀನ್ ಸಿಟಿ ಅಂತ ಇಲ್ಲಿ ಚೆನ್ನಾಗಿ ಮಾಡ್ತಾ ಇರೋದು ಗುರುತಿಸಿ ಸಿಂಗಾಪುರಕ್ಕೆ ಕರ್ಕೊಂಡೋಗಿ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಎಷ್ಟು ಉತ್ಸಾಹ ತಂದಿದೆ ನಮಗೆ ಅಂದರೆ ಅವ್ರಿಗೆ ಅದಕ್ಕೋಸ್ಕರ ಒಂದು ಹಾನರ್ ಮಾಡಿದ್ವಿ ಅವ್ರಿಗೆ. ಮತ್ತು ರೇಣುಕಾ ಅಂದ್ಬಿಟ್ಟು ಅವರು ಅಷ್ಟೇ ಬೆಳಗ್ಗೆ ಅಲ್ಲಿ ಕೆಲಸ ಮುಗಿಸಿ ಅವರು ಆಟೋ ಡ್ರೈವರಾಗಿ ಹೋಗ್ತಾ ಇದ್ದಾರೆ. ಎಷ್ಟು ಅವರು ಎನರ್ಜಿಟಿಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೇನು 2 ಸನ್ಮಾನ ಮಾಡಿಬಿಟ್ಟು ಅವ್ರ ಜೊತೆ ಊಟ ಮಾಡಬೇಕು ಅಂತ ಊಟದ್ದು ಅರೇಂಜ್ ಮಾಡಿದ್ದೀನಿ. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಅಂತ ಕೇಳ್ಕೊಟ್ಟು, ಸೊ ಈ ಸತಿ ನನ್ನ ಟೆನ್ಯೂರಲ್ಲಿ 43ನೇ ಇದು ಪ್ರಾಜೆಕ್ಟು. ಸೊ ಇದು ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ. ಇದು ಪೌರ ಕಾರ್ಮಿಕರದು, ಅವ್ರ ಜೊತೆನೇ ಎಲ್ಲನೂ ಊಟ ಮಾಡಬೇಕು, ಫುಡ್ ಕಿಟ್ ಕೊಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಅದನ್ನು ಇವತ್ತು ಮಾಡಬೇಕು ಅಂತ ಖುಷಿಯಿಂದ ಮಾಡ್ತಾಯಿದ್ದೀನಿ. ಇದು 10 ಜನಕ್ಕೆ ಫುಡ್ ಕಿಟ್ ಕೊಡ್ತಾಯಿದ್ದೀವಿ ಸರ್. ಆಮೇಲೆ ಇದು ರಂಗೋಲಿ ಕಾಂಪಿಟೇಷನಲ್ಲಿ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು. 3 ಜನಕ್ಕೆ ಪ್ರೈಸ್ ಕೊಟ್ವಿ. ಇನ್ನೆಲ್ಲರಿಗೂ ವಾಟರ್ ಬಾಟಲ್ಸ್ ಆ್ಯಂಡ್ ಫುಡ್ ಕಿಟ್ಟು. ಸರ್ ಅದರಲ್ಲಿ 1 ತಿಂಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಇಟ್ಟಿದ್ದೀನಿ ಸರ್. ಖಂಡಿತ. ಅಕ್ಕಿ ಹಿಟ್ಟು ಸರ್, ಇದನ್ನು ಹೇಳಬೇಕು ಅಂತ ತುಂಬ ಇಷ್ಟಪಡ್ತಾಯಿದ್ದೀನಿ. ಇವಾಗಲೇ ಬಂದಿದ್ದ ಸುದ್ದಿ ಏನಂದರೆ, ಚಾಮುಂಡಿ ಬೆಟ್ಟದ ಮೇಲ್ಗಡೆ ನನಗೆ ಇವಾಗ ಅಪ್ರೂವಲ್ ಆಗಿ ಬಂತು, ತಾಯಿಯ ಮಡಿಲು ಅಂತ ಮಾಡ್ತಾಯಿದ್ದೀನಿ ಸರ್ ಇದನ್ನು.
ಸೊ DC ಅವ್ರು ಇವಾಗ ಜಸ್ಟ್ ಒಂದು 1 hour ಬ್ಯಾಕ್ ಕಾಲ್ ಮಾಡಿದ್ರು. ಅದನ್ನು ನಾನು ವಿದಿನ್ ಈ ಮಂತಲ್ಲೇ ಮಾಡಬೇಕು ಅಂತ ಇದ್ದೀನಿ ಸರ್. ಎಲ್ಲ ಆಗಿದೆ. ತಾಯಿಯ ಮಡಿಲು ಅಂದರೆ ಸರ್, ಹಾಲು ಕುಡಿಸೋದಕ್ಕೆ ಮಕ್ಕಳಿಗೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಕುಡಿಸ್ತಾರೆ. ಮತ್ತು ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡು ಬಂದುಬಿಟ್ಟು ಅಲ್ಲಿ ಇಲ್ಲಿ ಬಟ್ಟೆ ಬಿಚ್ಕೊಂಡು ನಮಗೆ ಚೂಡಿದಾರೆಲ್ಲ ಹಾಕ್ಕೋಬೇಕು, ಸ್ಯಾರಿ ಉಟ್ಕೋಬೇಕು ಅಂತ ಕಂಪಲ್ಸರಿ ಮಾಡಿರೋದ್ರಿಂದ ಇದನ್ನು ಬೇಕು ಅಂತ ಇತ್ತು ಸರ್. ಅಲ್ಲಿ ತಾಯಿಯ ಮಡಿಲು ಶೆಲ್ಟರ್ ಅಂತ ಅದನ್ನು ಮಾಡ್ತಾರೆ. ಏನೂ ಇರೋಲ್ಲ, ಜಸ್ಟ್ ಒಂದು 6x6 ಒಂದು ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಒಂದು ಒಳಗಡೆ ಚೇರು ಅಷ್ಟೇ, ಒಬ್ಬರೇ ಕೂತ್ಕೊಂಡು ಹಾಲು ಕುಡಿಸಿ ಮತ್ತು ಹೊರಗೆ ಬಂದು ಇನ್ನೂ ಒಬ್ಬರು ಕುಡಿಸೋ ಅಷ್ಟೇ, ಇನ್ನೇನು ಜಾಸ್ತಿ ಏನು ಮಾಡ್ತಾಯಿಲ್ಲ ಸರ್. ವುಡನ್ ವೆಂಟಿಲೇಷನ್ ಇದೆ, ಓಪನ್ ಮೇಲ್ಗಡೆ. ಮಳೆ ಬಂದು ಅಂದರೆ ಸರ್ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡಿನೇ DC ಅವರೆಲ್ಲ ನೋಡಿನೇ ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಈ ತಿಂಗಳಲ್ಲಿ ಖಂಡಿತ ಆಗುತ್ತೆ.